ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಕಲ್ಯಾಣಂ ವೋ ವಿಧತ್ತಾಂ ಕರಟಮದಧುನಿ ಲೋಲ ಕಲ್ಲೋಲಮಾಲ ಖೇಲಲ್ಲೋಲಂಬ ಕೋಲಾಹಲ ಮುಖರತ ದಿಕ್ ಚಕ್ರವಾಲಾಂತರಾಲಂ ಪ್ರತ್ನಂ ವೇತಂಡರತ್ನಂ ಸತತ ಪರಿಚರತ್ಕರ್ಣ ತಾಲ ಪ್ರರೋಹತ ವಾತಾಂಕೋ ರಾಜಹೀರ್ಷಾಧರ ವಿವೃತ ಫಣ ಶಂಗಭೂಷಾ ಭುಜಂಗಂ. ಶ್ರೀ ಮಹಾಗಣಾಧೀಶ್ವರಾಯ ನಮಃ. ಪ್ರೀತಿಯ ವೀಕ್ಷಕರಿಗೆಲ್ಲ ನಮನಗಳು. ಹರೇ ರಾಮ. ಆತ್ಮೀಯರೇ, ಇಂದು 17ನೇ ತಾರೀಕು 3ನೇ ತಿಂಗಳು 2026ನೇ ಇಸ್ವಿ ಮಂಗಳವಾರ. ಈ ದಿವಸದ ಪಂಚಾಂಗ ಹೇಗಿದೆ ಹೇಳುವಂತಹದ್ದನ್ನು ನೋಡೋಣ. ಆ ನಂತರದಲ್ಲಿ ರಾಶಿ ಫಲಕ್ಕೆ ಹೋಗೋಣ. ಸ್ವಸ್ತಿಶ್ರೀ ವಿಜಯಾಭ್ಯುದಯ ನೃಪಶಾಲಿ ವಾಹನ ಗತಶಕ ವರ್ಷ 1947ನೇ ಮಂಗಳಕರ ವಿಶ್ವಾವಸು ನಾಮ ಸಂವತ್ಸರದ ಉತ್ತರಾಯಣ ಶಿಶಿರ್ ಋತು ಫಾಲ್ಗುಣ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ತಿಥಿಯಾಗಿರತಕ್ಕಂಥದ್ದು. ವಾರ ಮಂಗಳವಾರವಾಗಿದೆ. ಈ ದಿವಸದ ನಕ್ಷತ್ರ ಶತತಾರ ನಕ್ಷತ್ರ ಇರತಕ್ಕಂಥದ್ದು. ಸಿದ್ಧನಾಮಯೋಗ ಉಪರಿ ಸಾಧ್ಯನಾಮಯೋಗ ವಣಿಜಾಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗ. ದಿನ ವಿಶೇಷತೆಯಲ್ಲಿ ಅನಧ್ಯಯನತ್ರಯ ಜೊತೆಯಲ್ಲಿ ಮಾಸ ಶಿವರಾತ್ರಿ. ಇದು ಇಂದಿನ ದಿನದ ವಿಶೇಷತೆಯಾಗಿರ್ತಕ್ಕಂಥದ್ದು. ಹೀಗಿರುವಾಗ ಮೇಷಾದಿ 12 ರಾಶಿಯವರ ಫಲಾಫಲಗಳು ಹೇಗಿದೆ? ಖಗೋಳದಲ್ಲಿಯ ಗ್ರಹಗಳು ಯಾವ ರೀತಿಯಂತಹ ಫಲವನ್ನು ಬೇಕಾದರೂ ಕೊಡಬಹುದು. ಒಬ್ಬನನ್ನು ಧನಿಕನನ್ನಾಗಿ ಮಾಡಬಹುದು, ಮತ್ತೊಬ್ಬವನ್ನು ಬಡವನನ್ನಾಗಿ ಮಾಡಬಹುದು. ರಾಶಿ ಚಕ್ರ ಯಾವ ರೀತಿಯಲ್ಲಿ ತಿರುಗ್ತದೆ ಹೇಳುವಂಥದ್ದನ್ನು ಯಾರಿಂದಲೂ ಎಣಿಸಲಿಕ್ಕೆ ಸಾಧ್ಯತೆ ಇಲ್ಲ. ಆದರೂ ಸಹಿತವಾಗಿ ಜ್ಯೋತಿಷ್ಶಾಸ್ತ್ರಜ್ಞರು ಸಾಕಷ್ಟು ವಿಚಾರವನ್ನು ತಿಳಿಸಿಕೊಟ್ಟಿದ್ದಾರೆ. ನೋಡೋಣ ಬನ್ನಿ. ಮೊದಲು ಮೇಷರಾಶಿ. ಮೇಷರಾಶಿಯವರ ಫಲವನ್ನು ಇಂದಿನ ದಿವಸ ನಾವು ನೋಡುವಾಗ ಶತಭಿಷ ನಕ್ಷತ್ರದಲ್ಲಿ ಚಂದ್ರನಿದ್ದಾನೆ, ಸುಖಾಧಿಪತಿ. 100 ರೋಗವನ್ನು ಹರಣ ಮಾಡುವಂತಹ ಶಕ್ತಿ ಇದೆ. ಆದರೆ ಶತ್ರುವಿನ ಮನೆಯಲ್ಲಿದ್ದರಿಂದ ಶತ್ರುಗಳ ಕಾಟದಿಂದ ರೋಗ ಪ್ರಾಪ್ತಿಯಾಗುವಂತಹ ಲಕ್ಷಣ. ಕೆಲವರಿಗೆ ಮಾನಸಿಕವಾದಂತಹ ರೋಗ, ಮನೋರೋಗ ಅಂತ ಹೇಳ್ತೇವೆ. ಹೇಳಿದ್ದನ್ನೇ ಹೇಳ್ತಾ ಇರೋದು, ಮಾಡಿದ್ದನ್ನೇ ಮಾಡ್ತಾ ಇರೋದು, ಬೇರೆಯವರನ್ನ ತೆಗಳ್ತಾ ಇರೋದು, ಬೆಳಗಿಂದ ಸಾಯಂಕಾಲದವರೆಗೂ ಇದೇ ಕೆಲಸ ನಡೀತಾ ಇರ್ತದೆ. ಜೊತೆಯಲ್ಲಿ ಯಾವ ವ್ಯವಹಾರಗಳು ಸರಿಯಾಗಿ ನಡೆಯೋದಿಲ್ಲ ಮೇಷರಾಶಿಯವರಿಗೆ. ಸಾಡೆ ಸಾತು ವ್ಯಯ, ಸಾಕಷ್ಟು ವ್ಯಯ ಉಂಟಾಗುವಂತಹ ಸಾಧ್ಯತೆ. ಕೆಲವರಿಗೆ ಉದ್ಯೋಗದಲ್ಲಿ ತೊಂದರೆ, ವಿದ್ಯಾರ್ಥಿಗಳಿಗೆ ವಿದ್ಯೆಯಲ್ಲೇ ತೊಂದರೆ, ಧನಾರ್ಥಿಗಳಿಗೆ ಧನದಲ್ಲಿ ತೊಂದರೆ, ಸಂಸಾರದಲ್ಲಿರುವವರಿಗೆ ಸಂಸಾರದಲ್ಲಿ ತೊಂದರೆ. ಪರಿಹಾರಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದರೆ ಶನಿ ಶಾಂತಿ, ಸುಬ್ರಹ್ಮಣ್ಯ ಹೋಮ, ಜೊತೆಯಲ್ಲಿ 9 ಸಂಖ್ಯೆಯ ಬಳಕೆ, ಕೆಂಪು ಬಣ್ಣದ ವಸ್ತ್ರ ಧಾರಣೆ, ಕೆಂಪು ಬಣ್ಣದ ಹಸುಗಳಿಗೆ ಗ್ರಾಸ ನೀಡುವಿಕೆ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಮೇಷರಾಶಿಯವರ ಸಂಕಷ್ಟಗಳು ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ. ಮಾಡಿಕೊಳ್ಳಿ, ಶುಭವಾಗುತ್ತೆ ಇವತ್ತಿನ ದಿವಸ. ಈಗ ವೃಷಭರಾಶಿ. ವೃಷಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಧನಸ್ಥಾನದಲ್ಲಿ ಗುರು ಲಾಭಾಧಿಪತಿ ಧನಸ್ಥಾನಕ್ಕೆ ಬಂದಿದ್ದಾನೆ ಅಂದರೆ ಒಳ್ಳೆಯ ಲಾಭ, ಒಳ್ಳೆಯ ಧನ ಸಂಪತ್ತು, ಆಕಸ್ಮಿಕ ಧನ ಪ್ರಾಪ್ತಿಯಾಗುವಂತಹ ಒಂದು ಯೋಗ ವೃಷಭ ರಾಶಿಯವರಿಗಿದೆ. ನಿಮ್ಮ ರಾಶಿಯಿಂದ ಲಾಭದಲ್ಲೇ ಇರತಕ್ಕಂತಹ ಶನಿ ಮಹಾತ್ಮನ ದೃಷ್ಟಿ ಇದ್ದದ್ದರಿಂದ ಕೆಲಸಗಾರರಿಂದ ತೊಂದರೆ. ಮನೆ ಕೆಲಸಕ್ಕೆಲ್ಲ ಬರ್ತಾರೆ, ಬಂದವರು ಅರ್ಧಂಬರ್ಧ ಮಾಡಿಬಿಟ್ಟು ಹೋಗ್ಬಿಡ್ತಾರೆ. ಹೆಚ್ಚಿಗೆ ಏನಾದರೂ ಮಾತಾಡ್ಲಿಕ್ಕೆ ಹೋದರೆ ನಿಮಗೆ ಒಂದಿಷ್ಟು ಬೈದು ಹಾಕ್ಬಿಡ್ತಾರೆ. ಅದರಿಂದ ತುಂಬ ಜಾಗೃತಿಯಾಗಿರಬೇಕು ಇವತ್ತಿನ ದಿವಸ. ಉದ್ಯೋಗದಲ್ಲಿ ಕಿರಿಕಿರಿ ಉಂಟಾಗುವಂತಹ ಸಾಧ್ಯತೆ, ವ್ಯಾಪಾರ ನಡೆಯೋದಿಲ್ಲ, ಸುಮ್ಮನೆ ಕೂತ್ಕೊಳ್ಬೇಕಾದಂತಹ ಸಂದರ್ಭ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದೇನು? ಸಾಧ್ಯವಾದಲ್ಲಿ ಲಕ್ಷ್ಮೀ ಅಷ್ಟೋತ್ತರವನ್ನು ಓದಿ ಅಥವಾ ಲಕ್ಷ್ಮೀ ಅಷ್ಟೋತ್ತರದಿಂದ ಕುಂಕುಮಾರ್ಚನೆಯನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟಗಳು ದೂರವಾಗ್ತದೆ. ನಿಮಗೆ ವಿಶೇಷವಾಗಿ ಅನ್ನಪೂರ್ಣೇಶ್ವರಿ ದೇವಿ, ಲಕ್ಷ್ಮೀ ದೇವಿ, ಯಕ್ಷಿಣಿ ದುರ್ಗಾ ದೇವತಾ, ಈ ದೇವತೆಗಳ ಅನುಷ್ಠಾನವನ್ನು ಮಾಡುವುದರಿಂದ ನಿಮ್ಮ ಕಷ್ಟ ದೂರವಾಗುವಂತಹ ಲಕ್ಷಣ. ಪೂರ್ವ ದಿಕ್ಕಿನಲ್ಲಿರತಕ್ಕಂತಹ ದೇವಿಯರ ಮಂದಿರಕ್ಕೆ ಹೋಗುವುದರಿಂದ ಕ್ಷೇಮ ಉಂಟಾಗ್ತದೆ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಬಿಳಿ ಬಣ್ಣದ ವಸ್ತ್ರಗಳು, ಬಿಳಿ ಬಣ್ಣದ ವಸ್ತುಗಳು ನಿಮಗೆ ಅನುಕೂಲವನ್ನು ತರ್ತದೆ. ಬಿಳಿ ಬಣ್ಣದ ಹಸುವಿಗೆ ಗ್ರಾಸವನ್ನು ನೀಡಿ, ಶುಭವಾಗುತ್ತೆ ವೃಷಭ ರಾಶಿಯವರು. ಈಗ ಮಿಥುನ ರಾಶಿ. ಮಿಥುನ ರಾಶಿಯವರ ಫಲವನ್ನು ನೋಡುವಾಗ ಕರ್ಮ ರಾಶಿಯಲ್ಲಿ ಶನಿ ಮಹಾತ್ಮ. ನೋಡಿ, ಕರ್ಮದಲ್ಲಿ ಶನಿ ಬಂದ ಅಂದ್ರೆ ಏನು ಮಾಡ್ತಾನೆ? ಕರ್ಮನಾಶ ಮಾಡ್ತಾನೆ, ಧರ್ಮನಾಶ ಮಾಡ್ತಾನೆ. ಧಾರ್ಮಿಕ ಶ್ರದ್ಧೆ ಇರುವುದಿಲ್ಲ. ಮನೆಯಲ್ಲಿ ಒಂದು ಸತ್ಯನಾರಾಯಣ ಪೂಜೆ ಶ್ರದ್ಧೆಯಿಂದ ಮಾಡ್ಲಿಕ್ಕೆ ಆಗೋದೇ ಇಲ್ಲ. ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆ, ಸ್ವಲ್ಪ ಜಾಸ್ತಿ ತೊಂದರೆಯನ್ನು ಅನುಭವಿಸಬೇಕಾಗ್ತದೆ. ನಿಮ್ಮ ರಾಶಿಯಲ್ಲೇ ಗುರು ಇದ್ದಾನೆ. ಗುರು ಇದ್ರೂ ಸಹಿತವಾಗಿ ವ್ಯವಹಾರದಲ್ಲಿ ಸರಳತೆ ಇರುವುದಿಲ್ಲ, ಸುರಕ್ಷಿತವಾಗಿ ಆಗುವುದಿಲ್ಲ. ಜೊತೆಯಲ್ಲಿ ಮಂಗಲ ಕಾರ್ಯವನ್ನು ಹಮ್ಮಿಕೊಳ್ತೀರಿ, ಅದರಲ್ಲಿ ಏನಾದರೂ ತೊಂದರೆ ತಾಪತ್ರೆಗಳು, ಏನಾದರೂ ಅವಮಾನಗಳು,
ಏನಾದರೂ ಕೆಟ್ಟ ಸುದ್ದಿಯನ್ನು ಹೇಳುವಂತಹ ಸಾಧ್ಯತೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು, ನಿರ್ವಿಘ್ನದಾಯಕನಾಗಿರ್ತಕ್ಕಂತಹ ಗಣಪತಿ ಪ್ರಾರ್ಥನೆ ಮಾಡಿಕೊಳ್ಳಿ. ಶ್ರದ್ಧಾಭಕ್ತಿಯಿಂದ ಗಣಪತಿಯನ್ನು ಆರಾಧಿಸಿದಾಗ ನಿಮಗೆ ಬಂದಿರುವಂತಹ ಸಂಕಷ್ಟಗಳೆಲ್ಲ ದೂರವಾಗಿ ಸುಖ ಪ್ರಾಪ್ತಿಯಾಗುವಂತಹ ಲಕ್ಷಣ, ನೆಮ್ಮದಿ ಉಂಟಾಗ್ತದೆ, ಆರೋಗ್ಯ ಉಂಟಾಗ್ತದೆ. ಹಸಿರು ಬಣ್ಣದ ಬಟ್ಟೆ ನಿಮಗೆ ಅನುಕೂಲವನ್ನು ತರುತ್ತದೆ. ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ ನಿಮಗೆ ಆರೋಗ್ಯಕ್ಕೆ ಒಳ್ಳೆಯದು. ವಿಷ್ಣು ದೇವರ ಆರಾಧನೆ, ಲಕ್ಷ್ಮೀ ದೇವಿಯ ಆರಾಧನೆಯಿಂದ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ ಮಿಥುನ ರಾಶಿಯವರಿಗೆ ಇವತ್ತಿನ ಕಾಲ ಲಕ್ಷಣದಲ್ಲಿ. ಈಗ ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂತಹ ಚಂದ್ರನು ಕುಂಭ ರಾಶಿಯಲ್ಲಿದ್ದಾನೆ, 8ನೇ ಮನೆಯಲ್ಲಿ. 8ನೇ ಮನೆಯಲ್ಲಿ ಚಂದ್ರ ಬಂದ್ರೆ ಏನ್ ಮಾಡ್ತಾನೆ ಹೇಳಿ? ದುಃಖವನ್ನು ಮಾಡ್ತಾನೆ, ದುಃಖವನ್ನು ತರ್ತಾನಂತೆ, ಕಷ್ಟವನ್ನು ಕೊಡ್ತಾನಂತೆ, ಹೆಂಗಳೆಯರೆಯಿಂದ ತೊಂದರೆ ಉಂಟಾಗುವಂತಹ ಸಾಧ್ಯತೆಗಳು. ಹೆಣ್ಮಕ್ಳ ಹತ್ರ ಏನಾದರೂ ಮಾತಾಡ್ಲಿಕ್ಕೆ ಹೋದ್ರೆ ನಿಮಗೆ ಇವತ್ತಿನ ದಿವಸ ಸರಿಯಾಗಿ ದಬಾಯಿಸಿಬಿಡ್ತಾರೆ. ಅದರಿಂದ ಸ್ವಲ್ಪ ಜಾಗೃತಿಯಾಗಿ ಮಾತನಾಡುವುದರಿಂದ ನಿಮಗೆ ಅನುಕೂಲ ಉಂಟಾಗುವಂತಹ ಸಾಧ್ಯತೆಗಳು. ನೋಡಿ, ಸಾಧಾರಣವಾಗಿ ವ್ಯಾಪಾರ ವ್ಯವಹಾರವನ್ನು ಮಾಡತಕ್ಕಂಥವರಿಗೆ ಸಾಕಷ್ಟು ಅಭಿವೃದ್ಧಿ. ಹೂವಿನ ವ್ಯಾಪಾರ ಮಾಡ್ತೀರಿ, ಹಣ್ಣಿನ ವ್ಯಾಪಾರ ಮಾಡ್ತೀರಿ, ರಸಪದಾರ್ಥಗಳ ವ್ಯಾಪಾರವನ್ನು ಮಾಡ್ತೀರಿ, ಬಾಳೆಕಾಯಿ, ಬಾಳೆಹಣ್ಣು ಇತ್ಯಾದಿಗಳ ವ್ಯಾಪಾರವನ್ನು ಮಾಡ್ತೀರಿ. ಇಂಥವರಿಗೆಲ್ಲ ಒಳ್ಳೆಯದಾಗುವಂತಹ ಕಾಲ. ಸಿದ್ಧ ಉಡುಪುಗಳ ವ್ಯಾಪಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ ಕಾಣುವಂತಹ ಸುಯೋಗ. ದೋಷ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂತಹದ್ದೇನು? ದಕ್ಷಿಣ ದಿಕ್ಕಿನಲ್ಲಿ ಪೂರ್ವಾಭಿಮುಖ ಇರತಕ್ಕಂತಹ ದುರ್ಗಾ ಮಂದಿರಕ್ಕೆ ಹೋಗಿ ಪೂಜೆ ಪುನಸ್ಕಾರಗಳನ್ನು ನೀಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆಯಾಗುವಂತಹ ಲಕ್ಷಣ. 2 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳಿ. ಸಾಧ್ಯವಾದರೆ ಚಂಡಿಕಾ ಪಾರಾಯಣವನ್ನು ಮಾಡಿಕೊಳ್ಳಿ, ಶುಭವಾಗುತ್ತೆ. ಕರ್ಕಾಟಕ ರಾಶಿಯವರು. ಈಗ ಸಿಂಹರಾಶಿ. ಸಿಂಹರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಿಂದ ಅಷ್ಟಮ ಸ್ಥಾನದಲ್ಲಿ ರವಿ ಇದ್ದಾನೆ. 8ನೇ ಮನೆಯಲ್ಲಿದ್ದಾಗ ತಂದೆಗೆ ಏನಾದರೂ ತೊಂದರೆಗಳು ಬರುವಂತಹ ಸಾಧ್ಯತೆಗಳು, ತಂದೆ ಮಾಡುವಂತಹ ವ್ಯವಹಾರದಲ್ಲಿ ತೊಂದರೆ, ತಂದೆಯ ಆರೋಗ್ಯದಲ್ಲಿ ಏರುಪೇರು, ತಂದೆ ಎಣಿಸಿದ ಕೆಲಸ ಕಾರ್ಯಗಳು ಆಗದೇ ಇರಬಹುದು. ನೋಡಿ, ಸಪ್ತಮಾಧಿಪತಿ ಅಂತ ಶನಿ ಮಹಾತ್ಮ ಅಷ್ಟಮದಲ್ಲೇ ಇದ್ದಾನೆ, ಶತ್ರುವಿನ ಜೊತೆಯಲ್ಲಿದ್ದಾನೆ ಅಂದಾಗ ಶತ್ರುತ್ವ ಉಂಟಾಗುವಂತಹ ಸಾಧ್ಯತೆ. ತಂದೆ ಮತ್ತು ತಾಯಿಯರಲ್ಲಿ ಅಥವಾ ಗಂಡ ಹೆಂಡತಿಯಲ್ಲಿ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು ಮೂಡುವಂತಹ ಸಾಧ್ಯತೆಗಳು. ಒಬ್ಬರ ಕಂಡ್ರೆ ಒಬ್ಬರಿಗೆ ಆಗದೆ ಹೋದಂತಹ ಸನ್ನಿವೇಶಗಳು ಬರ್ತದೆ. ಬಂಧು ಬಾಂಧವರಲ್ಲಿ ದ್ವೇಷ ಉಂಟಾಗ್ತದೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಐಕ್ಯಮತ್ಯಾನುಷ್ಠಾನ ಅಥವಾ ನೀವು ಮೈತ್ರೀಕರಣ, ಚಂಡಿಕಾ ಪಾರಾಯಣ ಇತ್ಯಾದಿಗಳಿಂದ ಮಾಡಿಕೊಳ್ಳುವುದರಿಂದ ನಿಮ್ಮ ಕಷ್ಟಗಳೆಲ್ಲ ದೂರ ಸರಿಯುವಂತಹ ಸಾಧ್ಯತೆ ಇದೆ. ನೀವು ಬಳಸಿಕೊಳ್ಳಬೇಕಾಗಿರ್ತಕ್ಕಂತಹ ಸಂಖ್ಯೆ 1. ಬಳಸಿಕೊಳ್ಳುವುದರಿಂದ ಕ್ಷೇಮ. ಕೆಂಪು ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರ್ತದೆ. ಪೂರ್ವ ದಿಕ್ಕು ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಶಿವಾಲಯದಲ್ಲಿ ರುದ್ರಾಭಿಷೇಕಾದಿಗಳನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಇಂದಿನ ಕಷ್ಟ ನಿವಾರಣೆಯಾಗಿ ಸುಖ ಪ್ರಾಪ್ತಿಯಾಗ್ತದೆ. ಮಾಡಿಕೊಳ್ಳಿ, ಶುಭವಾಗುತ್ತೆ. ಇವತ್ತಿನ ದಿವಸ ಸಿಂಹರಾಶಿಯವರು. ಈಗ ಕನ್ಯಾ ರಾಶಿ. ಕನ್ಯಾ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಾಗಿರ್ತಕ್ಕಂಥವನು ರೋಗ ಸ್ಥಾನದಲ್ಲಿ, ಅಂದರೆ ರೋಗ ಬಾಧೆ ಜಾಸ್ತಿ ಆಗುವಂತಹ ಲಕ್ಷಣಗಳು. ಆರೋಗ್ಯ ಸರಿಯಾಗಿರುವುದಿಲ್ಲ. ಸ್ವಲ್ಪ ಕಿಬ್ಬೊಟ್ಟೆಯಲ್ಲಿ ನೋವು ಉಂಟಾಗುವಂತಹ ಸಾಧ್ಯತೆ. ಅಂದರೆ ಏನು ಕಿಬ್ಬೊಟ್ಟೆ ಅಂದರೆ ಏನು? ಹೊಕ್ಕಳಿನ ಕೆಳಗಿನ ಭಾಗದಲ್ಲಿ ಏನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು. ಕೆಲವರಿಗೆ ಕಿಡ್ನಿ ಸಂಬಂಧವಾದಂತಹ ದೋಷ, ಕೆಲವರಿಗೆ ರಕ್ತ ಸಂಬಂಧವಾದಂತಹ ಕಾಯಿಲೆಗಳು, ಕೆಲವರಿಗಂತೂ ಅಪೆಂಡಿಕ್ಸ್ ಇತ್ಯಾದಿ. ಸ್ವಲ್ಪ ಶಸ್ತ್ರಚಿಕಿತ್ಸೆಯ ಲಕ್ಷಣಗಳು. ವೈದ್ಯರು ಶಸ್ತ್ರಚಿಕಿತ್ಸೆನೇ ಮಾಡಿಬಿಡೋಣ ಅಂತ ಹೇಳ್ತಾರೆ. ಈ ರೀತಿಯಂತಹ ಸನ್ನಿವೇಶಗಳು. ಆದ್ದರಿಂದ ಸ್ವಲ್ಪ ಜಾಗ್ರತೆ ಇರಬೇಕಾಗಿರ್ತಕ್ಕಂಥದ್ದು ಕನ್ಯಾ ರಾಶಿಯವರು. ಸುಖಾಧಿಪತಿ ಆಗಿರತಕ್ಕಂತಹ ಗುರು ಕರ್ಮರಾಶಿಯಲ್ಲಿದ್ದಾನೆ. ಕರ್ಮವೃದ್ಧಿ, ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ ಆಗುವಂತಹ ಲಕ್ಷಣ. ಕೆಲವರಿಗೆ ಪ್ರಮೋಷನ್, ಕೆಲವರಿಗೆ ಮಂಗಲ ಕಾರ್ಯ. ದೋಷ ನಿವಾರಣೆಗೆ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ವಿಷ್ಣು ಆರಾಧನೆಯನ್ನೇ ಮಾಡಿಕೊಳ್ಳಿ. ಸಾಧ್ಯವಾದರೆ ಸತ್ಯನಾರಾಯಣ ಪೂಜೆ ಮಾಡಿ. ಒಮ್ಮೆ ಆಗದೆ ಹೋದಂತಹ ಪಕ್ಷದಲ್ಲಿ ವಿಷ್ಣು ಸಹಸ್ರನಾಮ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮದಿಂದ ಹೋಮ ಇತ್ಯಾದಿಗಳನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳು ದೂರವಾಗುವಂತಹ ಲಕ್ಷಣಗಳು. ಆರೋಗ್ಯ ಭಾಗ್ಯಕ್ಕಾಗಿ ನೀವು ಮಾಡಿಕೊಳ್ಳಬೇಕಾಗಿರತಕ್ಕಂತಹದ್ದು ಇವತ್ತಿನ ದಿವಸ ಆಯುಷ್ಯ ಹೋಮವನ್ನು ಮಾಡಿಕೊಳ್ಳುವುದರಿಂದ, ಆಯುಷ್ಯ ಮಂತ್ರವನ್ನು ಜಪಿಸುವುದರಿಂದ ಕಷ್ಟ ನಿವಾರಣೆ ಆಗ್ತದೆ. 5 ನಿಮ್ಮ ಸಂಖ್ಯೆ ಬಳಸಿಕೊಳ್ಳಿ. ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮ ಉಂಟಾಗ್ತದೆ. ಹಸಿರು ಬಣ್ಣವನ್ನು ಉಪಯೋಗಿಸ್ಕೊಳ್ಳಿ, ಶುಭವಾಗುತ್ತೆ. ಕನ್ಯಾ ರಾಶಿಯವರು. ಈಗ ತುಲಾರಾಶಿ. ತುಲಾರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಉಚ್ಚ ಸ್ಥಾನದಲ್ಲಿದ್ದಾನೆ. ಒಳ್ಳೆ ವ್ಯಾಪಾರ ವ್ಯವಹಾರಗಳು, ಅದರಲ್ಲೂ ಜ್ಯುವೆಲರಿ ಖರೀದಿಸುವವರಿಗೆ ಸಾಕಷ್ಟು ಅನುಕೂಲ, ನೆಮ್ಮದಿ, ಸಮಾಧಾನವನ್ನು ಕೊಡುವಂತಹ ಸಾಧ್ಯತೆಗಳು. ಭಾಗ್ಯಸ್ಥಾನದಲ್ಲಿ ಗುರು ಇದ್ದದರಿಂದ ಗುರುವಿನ ಆನುಕೂಲ್ಯತೆಯಿಂದ ಮಂಗಲ ಕಾರ್ಯ, ಅಭಿವೃದ್ಧಿ, ಬಂಧು ಬಾಂಧವರ ಸಮಾಗಮ, ಮನಸ್ಸಿಗೊಂದು ರೀತಿಯಂತಹ ಪುಳಕ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವ್ಯಾಪಾರ ವ್ಯವಹಾರಸ್ಥರಿಗೆಲ್ಲ ಸಾಕಷ್ಟು ಅಭಿವೃದ್ಧಿ, ಉದ್ದಿಮೆದಾರರಿಗೆ ಸಾಕಷ್ಟು ನೆಮ್ಮದಿ ಕೊಡ್ತದೆ. ಉದ್ಯೋಗದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಆತಂಕ ಮೂಡಿಸುವಂತಹ ಸಾಧ್ಯತೆ. ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಗಂಧರ್ವಾನುಷ್ಠಾನ ಮಾಡಿಕೊಳ್ಳಿ. ಗಂಧರ್ವ ಜಪ, ಗಂಧರ್ವನ ಮಂತ್ರ ಪಠನ ಅಥವಾ ಗಂಧರ್ವ ಯಂತ್ರ ಧಾರಣೆ ಇವೆಲ್ಲ ನಿಮಗೆ ಅನುಕೂಲವನ್ನು ತರುತ್ತದೆ. ಜೊತೆಯಲ್ಲಿ ಸಾಧ್ಯವಾದರೆ ಗಾಣಗಾಪುರಕ್ಕೆ ಹೋಗಿ ಬರುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ. 6 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಕ್ಷೇಮ. ಬಿಳಿ ಬಣ್ಣದ ವಸ್ತ್ರಗಳು ನಿಮಗೆ ಅನುಕೂಲವನ್ನು ತರುತ್ತದೆ.
ಉತ್ತರ ದಿಕ್ಕಿನ ವ್ಯವಹಾರದಿಂದ ಕ್ಷೇಮವಾಗ್ತದೆ. ಈಗ ವೃಶ್ಚಿಕ ರಾಶಿಯವರ ಫಲವನ್ನು ನೋಡುವಾಗ ಸುಖ ಸ್ಥಾನದಲ್ಲಿ ಕುಜ ಇದ್ದಾನೆ, ಸುಖ ವೃದ್ಧಿ ಆಗ್ತದೆ ಹೇಳುವಂತಹ ಭಾವನೆ ನಿಮಗೆ. ಆದರೆ ಸುಖ ಸ್ಥಾನದಲ್ಲಿ ಶತ್ರುವಿನ ಮನೆಯಲ್ಲಿದ್ದಾನೆ, ಶತ್ರುಗಳ ಕಾಟದಿಂದ ನಿದ್ದೆನೇ ಬರೋದಿಲ್ಲ, ಮಲಗಿದ್ರೆ ದುಸ್ವಪ್ನಗಳು ಬೀಳುವಂತಹ ಸಾಧ್ಯತೆ ಇರತಕ್ಕಂಥದ್ದು. ವ್ಯಾಪಾರ ವ್ಯವಹಾರದಲ್ಲಿ ನಷ್ಟ ಸಂಭವ ಉಂಟಾಗ್ತದೆ, ಶತ್ರುಗಳು ನಿಮಗೆ ಆಗಾಗ ತೊಂದರೆಯನ್ನು ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಹೊಸ ಮೊಬೈಲ್ ಅನ್ನು ಖರೀದಿ ಮಾಡಿದ್ರೆ ಆಕಸ್ಮಿಕವಾಗಿ ಬಿದ್ದು ಒಡೆದು ಹೋಗುವಂತಹ ಸಾಧ್ಯತೆ ಇವತ್ತಿನ ದಿವಸ. ಅರ್ಥಾತ್ ಇವತ್ತಿನ ದಿವಸ ಎಲೆಕ್ಟ್ರಾನಿಕ್ ವಸ್ತುಗಳು ಏನಾದರೂ ನಿಮಗೆ ನಷ್ಟವಾಗುವಂತಹ ಲಕ್ಷಣಗಳು. ದೋಷ ಸಾಕಷ್ಟಿದೆ ವೃಶ್ಚಿಕ ರಾಶಿಯವರಿಗೆ, ಪಂಚಮ ಶನಿ ಇದ್ದದ್ರಿಂದ ಪರಿಹಾರಕ್ಕೆ ನೀವು ಮಾಡಿಕೊಳ್ಳಬೇಕಾಗಿರ್ತಕ್ಕಂಥದ್ದು ಶನಿ ಶಾಂತಿ ಮಾಡಿಕೊಳ್ಳಿ, ಮೃತ್ಯುಂಜಯನ ಉಪಾಸನೆಯನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮ ಉಂಟಾಗ್ತದೆ. ಪಶ್ಚಿಮ ದಿಕ್ಕಿನಲ್ಲಿ ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ದೇವಾಲಯಕ್ಕೆ ಹೋಗುವುದರಿಂದ ಆರೋಗ್ಯಕ್ಕೆ ಒಳ್ಳೆಯದು. ಕೆಂಪು ಬಣ್ಣದ ಹಸುಗಳಿಗೆ ಗ್ರಾಸವನ್ನು ನೀಡುವುದರಿಂದ ಅನುಕೂಲ. ಕೆಂಪು ವಸ್ತ್ರವನ್ನು ಧಾರಣೆ ಮಾಡಿ ಹವಳವನ್ನು ನೀವು ಧರಿಸುವುದರಿಂದ ಇವತ್ತಿನ ದಿವಸದ ಕಷ್ಟ ನಿವಾರಣೆ ಆಗ್ತದೆ. ಈಗ ಧನುರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿ ಅಧಿಪತಿ ಸಪ್ತಮದಲ್ಲಿದ್ದು ಪೂರ್ಣ ದೃಷ್ಟಿಯಲ್ಲಿ ನೋಡ್ತಾ ಇದ್ದಾನೆ. ಭಾವಪುಷ್ಟಿ ಯೋಗ. ಏನಾಗಲ್ಲ ಅಂತ ಯೋಚನೆ ಮಾಡಿರ್ತೀರೋ ಅದು ಆಗ್ತದೆ. ಉದ್ಯೋಗ ಇಲ್ಲ ಅಂತ ನೀವು ಆಲೋಚನೆ ಮಾಡ್ತಾ ಇರ್ತೀರಿ, ಉದ್ಯೋಗ ಸಿಗುವಂತಹ ಲಕ್ಷಣಗಳು. ಕೆಲವರಿಗಂತೂ ಉದ್ಯೋಗದಲ್ಲಿ ಯಶಸ್ಸು, ಲಾಭ, ಕೀರ್ತಿ ಇತ್ಯಾದಿಗಳು ಉಂಟಾಗುವಂತಹ ಸಂದರ್ಭ ಬರ್ತದೆ. ಆಕಸ್ಮಿಕ ಧನ ಪ್ರಾಪ್ತಿ ಉಂಟಾಗುವಂತಹ ಲಕ್ಷಣ, ಸಂತೋಷ ಉಂಟಾಗುವಂತಹ ಕ್ಷಣಗಳು ಸಾಕಷ್ಟಿದೆ ಇವತ್ತಿನ ದಿವಸ ಧನು ರಾಶಿಯವರಿಗೆ. ಆದ್ರೆ ವಾಹನದಲ್ಲಿ ಓಡಾಡುವಾಗ ಮಾತ್ರ ಸ್ವಲ್ಪ ಜಾಗೃತಿಯಾಗಿರಿ. ನಿಮ್ಮ ಲಿಮಿಟ್ ಅಲ್ಲಿ ನೀವಿದ್ದಾಗ ನಿಮಗೆ ಅನುಕೂಲವಾಗ್ತದೆ. ಲಿಮಿಟ್ ತಪ್ಪಿದರೆ ಅಪಘಾತಕ್ಕೊಳಗಾಗುವಂತಹ ಸಾಧ್ಯತೆ ಇದೆ. ಧನು ರಾಶಿಯವರು ದೋಷ ನಿವಾರಣೆಗಾಗಿ ನೀವು ರಾಯರ ಸೇವೆ ಮಾಡುವುದರಿಂದ ಅನುಕೂಲ, ಅಥವಾ ದತ್ತಾತ್ರೇಯ ಮಂದಿರಕ್ಕೆ ಹೋಗುವುದರಿಂದ ಅಥವಾ ದತ್ತದಂಡಕವನ್ನು ಓದುವುದರಿಂದ ನಿಮ್ಮ ಕಷ್ಟ ನಿವಾರಣೆಯಾಗುವಂತಹ ಲಕ್ಷಣ ಇದೆ. ಹಳದಿ ಬಣ್ಣವನ್ನು ಉಪಯೋಗಿಸಿಕೊಳ್ಳಿ. ಜೊತೆಯಲ್ಲಿ 3 ನಿಮ್ಮ ಸಂಖ್ಯೆಯನ್ನು ಬಳಸಿಕೊಳ್ಳುವುದರಿಂದ ಉತ್ತರ ದಿಕ್ಕಿನಲ್ಲಿ ನಿಮಗೆ ಕ್ಷೇಮ ಉಂಟಾಗ್ತದೆ. ಈಗ ಮಕರ ರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿಯಂತಹ ಶನಿ ಮಹಾತ್ಮನು ತೃತೀಯ ಭಾವದಲ್ಲಿದ್ದಾನೆ. ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರಲ್ಲಿ ದಾಯಭಾಗದ ವಿಷಯದಲ್ಲಿ ತೊಂದರೆ ಉಂಟಾಗುವಂತಹ ಲಕ್ಷಣಗಳು. ಸಾಕಷ್ಟು ಕೊಟ್ಟಿದ್ದೇನೆ ಅಂತ ಹೇಳ್ತೀರಿ ನೀವು, ಆದ್ರೆ ಮತ್ತೆ ಬೇಕು ಅಂತ ಅವರು ನಿಮ್ಮ ಮೇಲೆ ದಾವೆ ಹೂಡುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವಕೀಲರಿಂದ ನಿಮಗೆ ಏನಾದರೂ ಹೊಸ ಮಾಹಿತಿ ಸಿಗುವಂತಹ ಸಾಧ್ಯತೆ ಇರತಕ್ಕಂತಹದ್ದಿದೆ. ಆರಕ್ಷಕರ ಭಯ ಉಂಟಾಗುವಂತಹ ಲಕ್ಷಣಗಳಿದ್ದಾವೆ. 6ರಲ್ಲಿ ಗುರು ಇದ್ದಾನೆ. ಗುರುವಿನ ಬಲ ಇಲ್ಲದ ಕಾರಣ ಸಾಕಷ್ಟು ತೊಂದರೆಯನ್ನ ಅನುಭವಿಸಬೇಕಂತಹ ಸಂದರ್ಭ ಬರ್ತದೆ. ಕೆಟ್ಟ ಮಾತನ್ನ ಕೇಳಬೇಕಂತಹ ಸಂದರ್ಭವೂ ಬಂದಿತ್ತು. ತುಂಬಾ ಜಾಗೃತೆ ಬೇಕು ಇವತ್ತಿನ ದಿವಸ ಮಕರ ರಾಶಿಯವರು ಉತ್ತರ ದಿಕ್ಕಿನಲ್ಲಿ ಆಂಜನೇಯನ ದೇವಸ್ಥಾನಕ್ಕೆ ಹೋಗುವುದರಿಂದ ನಿಮಗೆ ಇವತ್ತಿನ ದಿವಸ ಕ್ಷೇಮ ಉಂಟಾಗ್ತದೆ. ಜೊತೆಯಲ್ಲಿ ನೀವು ಬಳಸಿಕೊಳ್ಳಬೇಕಾಗಿರತಕ್ಕಂತಹ ಸಂಖ್ಯೆ 8, 4, 7 ಇವುಗಳನ್ನು ಬಳಸಿಕೊಳ್ಳಿ. ನೀವು ಕಪ್ಪು ಬಣ್ಣ, ಬಿಳಿ ಬಣ್ಣದ ವಸ್ತ್ರಗಳನ್ನು ಧರಿಸುವುದರಿಂದ, ದಾನ ಮಾಡುವುದರಿಂದ ನಿಮ್ಮ ಕಷ್ಟ ನಿವಾರಣೆ ಆಗುವಂತಹ ಲಕ್ಷಣ ಇದೆ. ಮಾಡ್ಕೊಳ್ಳಿ, ಶುಭ ಉಂಟಾಗ್ತದೆ ಮಕರ ರಾಶಿಯವರು. ಈಗ ಕುಂಭರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯಲ್ಲೇ ಕುಜನಿದ್ದಾನೆ, ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ಹೀಗಾಗಿ ಸ್ವಲ್ಪ ಜಾಗ್ರತೆ ಇರಬೇಕು. ಕುಜ ದಶೆಯವರು, ರಾಹು ದಶೆಯವರು ನಿಮಗೇನಾದ್ರೂ ಸಂಧಿಕಾಲ ಬಂದಿದ್ದಲ್ಲಿ ದೊಡ್ಡ ಅಪಾಯಕ್ಕೆ ಒಳಗಾಗುವಂತಹ ಸಾಧ್ಯತೆ. ದೂರ ಪ್ರಯಾಣ ಸಲ್ಲದು. ಪ್ರಯಾಣದಲ್ಲಿ ಆಪತ್ತು ಬರುವಂತಹ ಲಕ್ಷಣಗಳು, ವಾಹನದಲ್ಲಿ ಅಪಘಾತಗಳು ಸಂಭವಿಸುವಂತಹ ಲಕ್ಷಣ, ಮಾನಸಿಕವಾದಂತಹ ರೋಗ ಉಂಟಾಗುವಂತಹದ್ದಿದೆ. ಸ್ವಲ್ಪ ಜಾಗ್ರತೆ. ಮನಸ್ಸಿಗೇನೋ ಒಂದು ರೀತಿಯಂತಹ ಕಿರಿಕಿರಿ, ಅಹಿತಕರ ಮಾತನ್ನ ಕೇಳಬೇಕಾದಂತಹ ಸಂದರ್ಭ ಬರ್ತದೆ ಕುಂಭರಾಶಿಯವರು 8, 7, 4 ಇತ್ಯಾದಿ ಸಂಖ್ಯೆಗಳನ್ನ ಬಳಸಿಕೊಳ್ಳುವುದರಿಂದ ಕ್ಷೇಮ ಇದೆ. ಬಿಳಿ ಬಣ್ಣ, ಚಿತ್ರವರ್ಣ ಅಥವಾ ಆಕಾಶ ನೀಲಿ ಬಣ್ಣ ಇವೆಲ್ಲ ನಿಮಗೆ ಆಗಿ ಬರುವಂತಹ ಬಣ್ಣಗಳು ಉಪಯೋಗಿಸಿಕೊಳ್ಳಿ. ಉತ್ತರ ದಿಕ್ಕಿನಲ್ಲಿ ವ್ಯವಹರಿಸುವುದರಿಂದ, ಆಂಜನೇಯನ ಕೃಪಾಕಟಾಕ್ಷವನ್ನು ಪಡೆಯುವುದರಿಂದ ಕುಂಭರಾಶಿಯವರ ಸಂಕಷ್ಟ ನಿವಾರಣೆ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ನಿಮ್ಮ ರಾಶಿಯ ಅಧಿಪತಿ ಆಗಿರತಕ್ಕಂತಹ ಗುರು 4ನೇ ಭಾವದಲ್ಲಿದ್ದಾನೆ. ಚತುರ್ಥದಲ್ಲಿದ್ದಾನೆ ಅಂದ್ರೆ ಒಳ್ಳೆಯ ಫಲ. ಕೇಂದ್ರಾಧಿಪತ್ಯ ಯೋಗವಾಗಿರ್ತಕ್ಕಂತಹದ್ದು ಒಳ್ಳೆಯ ಫಲ ಇರ್ತದೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಸಾಕಷ್ಟು ಅಭಿವೃದ್ಧಿ, ನೆಮ್ಮದಿ ಉಂಟಾಗ್ತದೆ. ಉದ್ಯೋಗ ಇಲ್ಲದವರಿಗೆ ಉದ್ಯೋಗ ಪ್ರಾಪ್ತಿ ಆಗುವಂತಹ ಲಕ್ಷಣ. ನೀವೇನಾದ್ರೂ ಮರದ ಕೆಲಸ ಇತ್ಯಾದಿಗಳನ್ನು ಮಾಡ್ತೀರಿ, ಗಾರೆ ಕೆಲಸ, ಮರದ ಕೆಲಸ ಇತ್ಯಾದಿಗಳನ್ನು ಮಾಡ್ತೀರಿ, ಅಂತವರಿಗೆ ಅನುಕೂಲ ಉಂಟಾಗುವಂತಹದ್ದಿದೆ. ಜೊತೆಯಲ್ಲಿ ಮಣ್ಣಿನ ವ್ಯವಹಾರ ಅಥವಾ ನೀವು ಭೂ ವ್ಯವಹಾರ ಇತ್ಯಾದಿಗಳನ್ನು ಮಾಡಿಕೊಳ್ಳುವವರಾಗಿದ್ದಲ್ಲಿ ನಿಮಗೆ ಅನುಕೂಲ ಆಗ್ತದೆ. ಜೊತೆಯಲ್ಲಿ ಪ್ಲೇವುಡ್ ಇತ್ಯಾದಿಗಳನ್ನು ಮಾಡಿ ಮಾರಾಟ ಮಾಡತಕ್ಕಂಥವರಿಗೆಲ್ಲ ಅಭಿವೃದ್ಧಿ ಇರತಕ್ಕಂತಹದ್ದು ಈ ಸಂದರ್ಭದಲ್ಲಿ. ನಿಮ್ಮ ರಾಶಿಯಲ್ಲಿ ಶನಿ ಮಹಾತ್ಮನಿದ್ದಾನೆ. ಚಿತ್ಯುತ್ಕರೇಶ ಕ್ರಮ ಅಂತ ಹೇಳುವ ಪ್ರಕಾರವಾಗಿ ಮೈನ್ಸ್ ಇತ್ಯಾದಿಗಳಲ್ಲಿ ತೊಡಗಿಸಿಕೊಂಡವರಿಗೆ ಅಥವಾ ಜಲ್ಲಿ, ಕಲ್ಲು, ಮಣ್ಣು ಇತ್ಯಾದಿಗಳ ವ್ಯಾಪಾರ ವ್ಯವಹಾರಸ್ಥರಿಗೆ ಸಾಕಷ್ಟು ಅಭಿವೃದ್ಧಿ. ವಿಶೇಷವಾಗಿ ಹಳೆ ವಾಹನಗಳ ವ್ಯಾಪಾರಸ್ಥರಿಗೆ ಅಭಿವೃದ್ಧಿ ಉಂಟಾಗುವಂತಹ ಲಕ್ಷಣಗಳು. ಕಚ್ಚಾ ತೈಲಗಳ ವ್ಯಾಪಾರ ವ್ಯವಹಾರವನ್ನು ಮಾಡುವವರಿಗೆ ಸಾಕಷ್ಟು ಲಾಭ ಉಂಟಾಗ್ತದೆ. ಮೀನರಾಶಿಯವರಿಗೆ ದೋಷ ನಿವಾರಣೆಗಾಗಿ 3ರ ಸಂಖ್ಯೆಯ ಬಳಕೆ, ಹಳದಿ ವಸ್ತ್ರ, ಉತ್ತರ ದಿಕ್ಕಿನಲ್ಲಿರತಕ್ಕಂತಹ ವಿಶೇಷವಂತಹ ರಾಯರ ಮಂದಿರ ಅಥವಾ ದತ್ತಾತ್ರೇಯರ ಮಂದಿರ, ಶ್ರೀಧರ ಸ್ವಾಮಿಗಳ ಮಂದಿರ ಇತ್ಯಾದಿಗಳನ್ನ ದರ್ಶನ ಮಾಡುವುದರಿಂದ ನಿಮ್ಮ ಕಷ್ಟಗಳು ನಿವಾರಣೆ ಆಗುವಂತಹ ಲಕ್ಷಣ ಇವತ್ತಿನ ಕಾಲ ಲಕ್ಷಣದಲ್ಲಿ
ಮೀನರಾಶಿಯವರಿಗೆ. 12 ರಾಶಿಯವರು ಇವತ್ತಿನ ದಿವಸ ಮಾಸ ಶಿವರಾತ್ರಿ ಇದ್ದುದರಿಂದ ಶಿವನ ಉಪಾಸನೆಯನ್ನ ಸಾಧ್ಯವಾದಷ್ಟು ಮಾಡ್ಕೊಳ್ಳಿ, ಕಷ್ಟ ನಿವಾರಣೆ ಆಗ್ತದೆ. ಜೊತೆಯಲ್ಲಿ ಅನಧ್ಯಯನ ಇದೆ, ಆದ್ದರಿಂದ ಅನಧ್ಯಯನ ಇದ್ದಾಗ 3 ದಿವಸದವರೆಗೆ ವೇದಾಧ್ಯಯನಕ್ಕೆ ರಜೆ ಇರ್ತದೆ. ಹೀಗಾಗಿ ವೇದಾಧ್ಯಯನ ಬೇಡ, ಕೆಲಸ ಕಾರ್ಯ ಇತ್ಯಾದಿಗಳನ್ನು ಮಾಡಿಕೊಳ್ಳುವುದರಿಂದ ಕ್ಷೇಮವಾಗ್ತದೆ ಈ ಸಂದರ್ಭದಲ್ಲಿ. ಆತ್ಮೀಯ ವೀಕ್ಷಕರೇ, ಇವತ್ತಿನ ದಿವಸ ಮಾಸ ಶಿವರಾತ್ರಿ. ಮಾಸ ಶಿವರಾತ್ರಿ ಅಂದ ತಕ್ಷಣದಲ್ಲಿ ನಾವು ಶಿವನ ಉಪಾಸನೆಯನ್ನ ಮಾಡಿಕೊಂಡಲ್ಲಿ ಕ್ಷೇಮ. ಶಿವನೇ ಅಧಿಪತಿಯಾಗಿರ್ತಾನೆ, ಶಿವನಿಗೆ ಸಂತೋಷದ ದಿನವಾಗಿರ್ತಕ್ಕಂಥದ್ದು. ಕಳೆದದ್ದು ಮಹಾಶಿವರಾತ್ರಿ ಆಗಿತ್ತು, ಈಗ ಮಾಸ ಶಿವರಾತ್ರಿ. ಈ ವರ್ಷದ ವಿಶ್ವಾವಸು ನಾಮ ಸಂವತ್ಸರದ ಕೊನೆ ಮಾಸದ ಅರ್ಥಾತ್ ಫಾಲ್ಗುಣ ಮಾಸದ ಚತುರ್ದಶಿ ತಿಥಿ ಆಗಿರತಕ್ಕಂತಹದ್ದು ಮಾಸ ಶಿವರಾತ್ರಿ. ಶಿವನ ಉಪಾಸನೆಯನ್ನ ಇಂದಿನ ದಿವಸ ನೀವು ಎಷ್ಟು ಸಾಧ್ಯವೋ ಅಷ್ಟು ಮಾಡಿಕೊಳ್ಳುವುದರಿಂದ, ಪಾರ್ಥಿವೇಶ್ವರ ಪೂಜೆಯನ್ನ ಮಾಡುವುದರಿಂದ, ಕೈಲಾಸ ಲಿಂಗವನ್ನ ತಯಾರಿಸಿ ಪೂಜಿಸುವುದರಿಂದ, ಅಥವಾ ನೀವು ಶಿವನ ಆರಾಧನೆಯನ್ನ ರುದ್ರದ ಮೂಲಕವಾಗಿ, ರುದ್ರ ಮಂತ್ರ ನಮಕ ಚಮಕಗಳ ಮೂಲಕವಾಗಿ ಆರಾಧಿಸುವುದರಿಂದ, ಲಘುನ್ಯಾಸವನ್ನು ಪಠಿಸುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗುವಂತಹ ಲಕ್ಷಣ ಇದೆ. ಮಾಡಿಕೊಳ್ಳಿ. ಭಗವಂತನ ಅನುಗ್ರಹದಿಂದ, ಪರಮೇಶ್ವರನ ಅನುಗ್ರಹದಿಂದ ನಿಮ್ಮ ಕಷ್ಟಗಳೆಲ್ಲವನ್ನು ದೂರ ಮಾಡಿಕೊಳ್ಳುವುದಕ್ಕೆ ಒಳ್ಳೆಯ ಸದವಕಾಶವಾಗಿರ್ತಕ್ಕಂಥದ್ದು. ಈ ವರ್ಷದಲ್ಲಿ ನಡೆದಿರತಕ್ಕಂತಹ ಯಾವುದೇ ಘಟನೆಗಳಿದ್ದು ಅದರಲ್ಲಿ ದೋಷ ಇದ್ದಲ್ಲಿ ಆ ದೋಷವನ್ನೆಲ್ಲ ಪರಿಹಾರ ಮಾಡಿಕೊಳ್ಳುವುದಕ್ಕೋಸ್ಕರವಾಗಿ ಶಿವನಿಗೆ ಇವತ್ತಿನ ದಿವಸ ಪಂಚಾಮೃತ ಅಭಿಷೇಕ, ಮಹಾಭಿಷೇಕವನ್ನು ಮಾಡಿ, ಜೊತೆಯಲ್ಲಿ ರುದ್ರಾಭಿಷೇಕವನ್ನು ಮಾಡುವುದರಿಂದ ಅಥವಾ ಇಕ್ಷು ರಸದಿಂದ ಅಭಿಷೇಕವನ್ನು ಮಾಡುವುದರಿಂದ, ನವಧಾನ್ಯಗಳಿಂದ ಅಭಿಷೇಕವನ್ನು ಮಾಡುವುದರಿಂದ ನಿಮ್ಮ ಕಷ್ಟಗಳೆಲ್ಲ ಪರಿಹಾರವಾಗಿ ನಿಮ್ಮ ಜೀವನದಲ್ಲಿ ಸುಖ, ಶಾಂತಿ, ನೆಮ್ಮದಿ ಲಭಿಸ್ತದೆ. ಇಂದಿನ ಮಾಸ ಶಿವರಾತ್ರಿ ಶಿವಾನುಗ್ರಹಕ್ಕಾಗಿ ತಮಗೆಲ್ಲರಿಗೂ ಶುಭವಾಗಲಿ. ಈ ಸಂಚಿಕೆ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ. ಜೊತೆಯಲ್ಲಿ ಕೆಳಭಾಗದಲ್ಲಿ ನನ್ನ ನಂಬರ್ಗಳು ಬರ್ತದೆ, ಅದನ್ನು ಬೇಕಾದರೂ ಉಪಯೋಗಿಸ್ಕೊಳ್ಳಿ. ನಾಳೆ 18ನೇ ತಾರೀಕು ಅಮಾವಾಸ್ಯೆ ಇದೆ, ಮಾಂದಿ ಶಾಂತಿ ಜರುಗ್ತದೆ. ನೀವೇನಾದರೂ ಮಾಂದಿ ಶಾಂತಿಯನ್ನು ಪ್ರತ್ಯೇಕವಾಗಿ ಮಾಡಿಸಿಕೊಳ್ಳಬೇಕು ಅನ್ನುವಂತಹ ಒಂದು ಸಂಕಲ್ಪ ಇದ್ದಲ್ಲಿ ಮಾಡಿಸ್ಕೊಳ್ಳಿಕ್ಕೆ ಒಂದು ಸದವಕಾಶ ಇದೆ. ನೀವು ಕರೆ ಮಾಡಬಹುದು, ಕರೆ ಮಾಡಿ ಬುಕ್ ಮಾಡ್ಕೊಳ್ಬಹುದು. ಮಾಡ್ಕೊಳ್ಳಿ. ಶುಭವಾಗುತ್ತೆ, ಮಂಗಳವಾಗುತ್ತೆ. ಶುಭವಾಸ್ತು.